ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಯಾವುದೋ ಪುಸ್ತಕ ಓದ್ತಿರೋದು ನೀನು? ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಮಾ. ಚಿದಾನಂದ ಹೇಗಿದ್ದಾಳ ಹುಡುಗಿ? ಯಾವ ಹುಡುಗಿ ಮಾ? ಅದೇ ಕಣೋ, ಬೆಳಿಗ್ಗೆ ಬಂದಿದ್ಲಲ್ಲ ಸ್ವಾತಿ ಅಂತ, ಅವಳೆ. ಓ, ನಿನ್ನ ಕಸಿನ್ ವಿಶಾಲಾಕ್ಷಿ ಅವ್ರ ಮಗಳಾ? ನನ್ನ ದೃಷ್ಟಿನೇ ಬೀಳೋ ಹೋಗಿದ್ಲು. ಎಷ್ಟು ಲಕ್ಷಣವಾಗಿದ್ದಾಳಲ್ಲ ಹುಡುಗಿ. ಇಷ್ಟ ಆದ್ಲ ನಿಂಗೆ ಅವಳು? ಅಂದರೆ ಏನೋ ನೀನು ನಿಮ್ಮ ಅಪ್ಪನ ಥರನೇ ನೀನು ಟ್ಯೂಬ್ಲೈಟು, ಯಾವುದನ್ನು ಬೇಗ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆ ಸ್ವಾತಿ ನಿನಗಿಷ್ಟ ಆದ್ಲ ಅಂತ ನಿಂಗೆ ಮದುವೆ ಮಾಡ್ಕೊಳ್ಳೋದಿಕ್ಕೆ. ಮದುವೆನಾ? ಬೇಡಮ್ಮ. ಯಾಕೆ? ನನಗೆ ಯಾಕೋ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಇಲ್ಲ ಸದ್ಯಕ್ಕೆ. ಈಗಲ್ದ ಇನ್ಯಾವಾಗ ಮದುವೆ ಮಾಡ್ಕೋತೀಯ? ಮುದುಕ ಆದ್ಮೇಲ? ಬಿಡೋ, ಇಷ್ಟಕ್ಕೂ ನಿನ್ನೇನು ಕೇಳೋದು? ನಾನು ನಿರ್ಧಾರ ಮಾಡಾಗಿದೆ ನಿಮ್ಮಿಬ್ರಿಗೂ ಮದುವೆ ಮಾಡೋದು ಅಂತ. ವಿಶಾಲಿಗೆ ಮಾತು ಕೊಟ್ಟಾಗಿದೆ. ಅರೆ ಏನಮ್ಮ ನೀನು? ನನ್ನ ಮಾತು ಕೇಳದೆ ಹೇಗೆ ಮಾತು ಕೊಟ್ಟೆ ನೀನು? ಅರೆ ನಾನು ನಿನ್ನಮ್ಮ ಕಣೋ. ಅಮ್ಮ ಆದ ಮಾತ್ರಕ್ಕೆ ನನ್ನ ಇಡೀ ಜೀವನನ ನೀನು ನಿರ್ಧರಿಸ್ಬಿಡಕ್ಕಾಗತ್ತಾ? ನೋಡು, ನಾನು ನಿರ್ಧಾರ ಮಾಡಾಗಿದೆ ಈ ಮನೆಗೆ ಸ್ವಾತಿನೇ ಸೊಸೆಯಾಗಿ ಬರಬೇಕು ಅಂತ. ಇದಕ್ಕೇನಾದರೂ ನೀ ಎದುರು ಮಾತಾಡಿದ್ರೆ ನನ್ನಾಣೆ. ಹಲೋ, ಚಿದಾನಂದ್ ಅವರಾ? ಹೌದು, ತಾವು? ನಾನು ಸ್ವಾತಿ. ಅದೇ ಬೆಳಿಗ್ಗೆ ನಮ್ಮಮ್ಮನ ಜೊತೆ ನಿಮ್ಮ ಮನೆಗೆ ಬಂದಿದ್ನಲ್ಲ. ಹಾಂ, ಗೊತ್ತಾಯ್ತು. ಹೇಳಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮಾತಾಡಿ. ನಮ್ಮಮ್ಮ ಏನು ವಿಷಯ ಹೇಳಿದೆ ನಿಮ್ಮ ಮನೆಗೆ ಕರ್ಕೊಂಬಂದರು. ಅಲ್ಲಿ ಸಡನ್ನಾಗಿ ಒಂದು ವಿಷಯ ಪ್ರಸ್ತಾಪ ಮಾಡಿದರು. ಏನು? ನಮ್ಮಿಬ್ಬರ ಮದುವೆ ಮಾಡೋ ಬಗ್ಗೆ ಮಾತಾಡ್ತಾ ಇದ್ರು. ಗೊತ್ತಾಯ್ತು. ಈಗಷ್ಟೇ ನಮ್ಮಮ್ಮನೂ ವಿಷಯನ ಹೇಳಿದ್ರು. ನಿಮ್ಮ ಜೊತೆ ಅರವಿಂದ್ ಬಂಗಾಡೆ ಅಂತ ಒಬ್ಬರು ಕೆಲಸ ಮಾಡ್ತಾರಲ್ಲ, ಅವ್ರು ನಂಗೆ ಚೆನ್ನಾಗಿ ಪರಿಚಯ. ನನ್ನ ಫ್ರೆಂಡ್ ಅಣ್ಣ ಅವರು. ಓ, ಓಕೆ. ಅರವಿಂದ್ ಅಣ್ಣ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ಒಳ್ಳೆ ಹೆಸರು ತಗೊಂಡಿದ್ದೀರಂತೆ ನೀವು ಡಿಪಾರ್ಟ್ಮೆಂಟಲ್ಲಿ. ಥ್ಯಾಂಕ್ ಯು. ನಂಗೆ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ನೀವು ತುಂಬ ಒಳ್ಳೆ ವ್ಯಕ್ತಿ ಅಂತಲೂ ನಾನು ಕೇಳಿದ್ದೀನಿ. ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೆ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತ ತಿಳ್ಕೊಬೋದಾ? ಕಾರಣ ಹೇಳಿದರೆ ನಿಮ್ಗೆ ನೋವಾಗ್ಬೋದು. ಪರವಾಗಿಲ್ಲ, ಹೇಳಿ. ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನನಗೂ ಸಂತೋಷದಿಂದ ಇರಬೇಕು, ಹೆಮ್ಮೆಯಿಂದ ಬದುಕಬೇಕನ್ನೋ ಆಸೆ ಇದೆ. ಒಂದು ಹೆಣ್ಣಿಗೆ ತನ್ನ ಮದುವೆ ಆಗೋ ಹುಡುಗ ಎಲ್ಲ ರೀತಿಯಲ್ಲೂ ಸರಿಯಾಗಿರ್ಬೇಕನ್ನೋ ಆಸೆ ಕನಸುಗಳು ಇರ್ತವಲ್ವಾ? ಹೌದು, ನಾನು ಅರ್ಥ ಮಾಡ್ಕೋಬಲ್ಲೆ. ನನಗೆ ಕಾಲಿನ ಪ್ರಾಬ್ಲಮ್ ಇದೆ. ಆದರೆ ಯೋಚನೆ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದನೂ ನಿಮಗೆ ಸರಿ ಹೋಗುವಂಥ ಗಂಡು ಸಿಗ್ತಾನೆ. ಅಲ್ಲ, ನೀವು ನಮ್ಮ ಮನೆಗೆ ಬಂದಾಗ ಈ ಮದುವೆ ವಿಷಯನ ಪ್ರಸ್ತಾಪ ಮಾಡಿದಾಗ ನೀವು ಅಲ್ಲೇ ಹೇಳಿಬಿಡ್ಬೋದಿತ್ತಲ್ವಾ, ನನಗೆ ಮದುವೆ ಇಷ್ಟ ಇಲ್ಲ ಅಂತ. ನಮ್ಮದು ಸಂಪ್ರದಾಯಸ್ಥ ಕುಟುಂಬ. ನಮ್ಮ ಮನೆಯಲ್ಲಿ ನನ್ನ ಅಭಿಪ್ರಾಯಕ್ಕೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ದೇ ನಿರ್ಧಾರ. ಆದರೆ ನನಗೆ ಮದುವೆ ಇಷ್ಟ ಇಲ್ಲ ಚಿದಾನಂದ್. ಸರಿ, ಈಗ ನಾನೇನು ಮಾಡ್ಬೇಕು ಹೇಳಿ? ನನ್ನ ಕಡೆಯಿಂದ ಈ ಮದುವೆ ಬೇಡಂತಂದರೆ ನಮ್ಮ ಮನೇಲಿ ದೊಡ್ಡ ರಾದಂತನೇ ಆಗುತ್ತೆ. ಅದಕ್ಕೆ ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಯಾವ ಪ್ರಾಬ್ಲಮ್ಮೂ ಇರಲ್ಲ.
ನಾಡಿದ್ದು ನಿಮ್ಮ ಮನೇಲಿ ಗಣಪತಿ ಹೋಮ ಇದೆ ಅಲ್ವಾ? ಆವತ್ತೇ ನಮ್ಮ ಮದುವೆ ವಿಷಯ ಅನೌನ್ಸ್ ಮಾಡಬೇಕಂತಿದ್ದಾರೆ. ದಯವಿಟ್ಟು ಹೇಗಾದರೂ ಮಾಡಿ ಇದನ್ನು ತಪ್ಪಿಸಿ. ಅಪ್ಪ ಅಮ್ಮನ ಬಲವಂತಕ್ಕೆ ನಾವಿಬ್ಬರೂ ಮದುವೆ ಆದರೆ ಮುಂದೆ ನಾವಿಬ್ಬರೂ ನೆಮ್ಮದಿಯಿಂದ ಇರಲ್ಲ. ನಮ್ಮಿಬ್ಬರ ಭವಿಷ್ಯನೂ ಹಾಳಾಗುತ್ತೆ. ದಯವಿಟ್ಟು ನೀವೇ ಹೇಗಾದರೂ ಮಾಡಿ ಈ ಮದುವೆ ತಪ್ಪಿಸಿ. ಆಯಿತು, ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ. ಸರಿ, ಆಯಿತು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ಬನ್ನಿ ಸರ್, ಒಳಗೆ ಬನ್ನಿ. ನಿವೇದಿತಾ, ನಿವೇದಿತಾ. ಯಾಕೆ ಕಿರ್ಚಾತಾ ಇದೆಯಾ? ಆನಂದರಾಜ್ ನಂದೀಪುರ ಅವ್ರು ಬಂದಿದ್ದಾರೆ. ನಿವೇದಿತಾ, ಆನಂದರಾಜ್ ನಂದೀಪುರ ಅವ್ರು ಬಂದಿದ್ದಾರೆ. ಹೌದು ಸರ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಿಮಗೆ ಫೋನ್ ಮಾಡ್ತಾ ಇದ್ದೆ. ಹೌದಾ? ಯಾವಾಗ ಬಂದ್ರಿ ಸರ್? ಸ್ಟ್ರೈಟ್ ಏರ್ಪೋರ್ಟ್ ಇಂದ ಬರ್ತಾ ಇದ್ದೀನಮ್ಮ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನನಗೆ ನೀನು ಬಿಡುಗಡೆ ಆಗ್ತೀಯ ಅಂತ ವಿಶ್ವಾಸ ಇತ್ತಮ್ಮ, ಆದರೆ ಏನೋ ಒಂಥರ ಆತಂಕ. 1.25 ವರ್ಷ ಸರ್ ಕೋರ್ಟ್ಗೆ ಅಲ್ದಿದ್ದು ನಾವು. ಸದ್ಯ ಇವಳಿಗೆ ಜಾಮೀನು ಸಿಕ್ತವೆ, ಅದೊಂದು ಪುಣ್ಯ. ಪಾಪ ಮಧುಸೂದನ್ ನೋಡಿ ಸರ್, 1.25 ವರ್ಷ ಜೈಲಲ್ಲೇ ಇರಬೇಕಾಯ್ತು. ಆ್ಯಕ್ಚುಲಿ ಮೊಟ್ಟ ಮೊದಲು ನಾನು ನಿನ್ನ ಕ್ಷಮಾಪಣೆ ಕೇಳಬೇಕು. ನಾನೇ ಇದಕ್ಕೆಲ್ಲ ಕಾರಣ. ಯಾಕೆ ಸರ್? ನನಗೆ ಒಂಥರ ವಿಚಿತ್ರ ಸ್ವಭಾವಮ್ಮ ನಂದು. ಏನೋ ಆದರ್ಶ, ಹುಚ್ಚು. ಆ ಹೈಪವರ್ ಕಮಿಟಿಗೆ ನಿನ್ನನ್ನು ಚೇರ್ಮನ್ ಮಾಡಬೇಕು, ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಅಂತ. ಆ ದುಷ್ಟ ಬಿಂಗ ತಾನು ತಪ್ಪಿಸ್ಕೊಳ್ಳೋದಕ್ಕೆ ಪಾಪ ನಿನ್ನ ಮೇಲೆ ಕೊಲೆ ಕೇಸ್ ಹಾಕಿಸ್ಬಿಟ್ಟೆ. ಇಡೀ ಕುಟುಂಬ ಸಫರ್ ಆಯಿತು. ಐ ಆಮ್ ವೆರಿ ಸಾರಿ. ಅಯ್ಯಯ್ಯೋ, ನಿಮ್ಮಿಂದ ಏನೂ ಕಷ್ಟ ಇಲ್ಲ ಸರ್. ಕಷ್ಟ ಅನ್ನೋದು ಇವಳು ಜಾತಕದಲ್ಲೇ ಬರೆದ್ಬಿಟ್ಟಿದೆ. 2 ಸತಿ ಇವಳ ಮೇಲೆ ಮರ್ಡರ್ ಅಟೆಂಪ್ಟ್ ಆಯಿತು. ಕೊಲೆ ಅಪಾದನೆಯಲ್ಲಿ ಅರೆಸ್ಟ್ ಬೇರೆ ಆದ್ಲು. ಈ ಗಂಡಿಂದ ದೂರ ಇದ್ದಾಳೆ. 3 ಹೊತ್ತು ದುಡ್ಡಿಲ್ಲ ಅಂತ ಒದ್ದಾಡ್ತಿರ್ತಾಳೆ. ಒಟ್ಟಲ್ಲಿ ಇವಳಿಗೆ ಬರೀ ಕಷ್ಟನೇ ಆಗೋಗಿದೆ ಸರ್. ಸಂತೋಷ ಅನ್ನೋದೇ ಇಲ್ಲ. ಏನಮ್ಮ ನೀನು, ನಾನು ಹುಟ್ಟಿರೋದೇ ತಪ್ಪು ಅನ್ನೋಂಗೆ ಮಾತಾಡ್ತಿರ್ತೀಯಲ್ಲ. ಸರ್ ಸಾರಿ, ನಿಂತ್ಕೊಂಡೆ ಮಾತಾಡಿಸ್ತೀನಿ. ಪ್ಲೀಸ್ ಕೂತ್ಕೊಳ್ಳಿ ಸರ್. ಸರ್ ಕೂತ್ಕೊಂಡಿರಿ, ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಇರು, ನಾ ಮಾಡಿದ ಕಾಫಿ ಅಂದ್ರೆ ಅವಳಿಗೆ ತುಂಬ ಇಷ್ಟ. ನಾನೇ ಮಾಡ್ಕೊಂಬರ್ತೀನಿ. ಏನಷ್ಟೇ ಸ್ವಲ್ಪ ದಿವಸ ದೇಶದಲ್ಲಿರಲಿಲ್ಲ, ಹೊರಗೆಲ್ಲ ಹೋಗಿದ್ದೀನಿ ಅಂತ ಕೇಳಲ್ಪಟ್ಟೆ. ಹೌದು ಸರ್, ನಾನು ಇವಾಗ ಸೂಪರ್ ಮಾರ್ಕೆಟಲ್ಲಿ ಮ್ಯಾನೇಜರು. ಜರ್ಮನಿಲಿ ಟ್ರೈನಿಂಗ್ ಇತ್ತು, ಅದಕ್ಕೆ ಒಂದು 6 ವಾರ ಅಲ್ಲಿ ಹೋಗಿ ಬಂದೆ. ಇವರು ಸೂರ್ಯನಾರಾಯಣಪ್ಪ ಅಂತ. ನಾನು ದೇವಸಾಗರದಲ್ಲಿ ಮೇಷ್ಟ್ರಾಗಿದ್ನಲ್ಲ, ಆ ಸ್ಕೂಲಲ್ಲಿ ಈಗ ಅವ್ರು ಮೇಷ್ಟ್ರಾಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವರು ಅವ್ರ ಮಗ ಲಕ್ಷ್ಮೀನಾರಾಯಣ ಅಂತ. ನಮಸ್ಕಾರ ಸರ್. ಓ ನಮಸ್ಕಾರ. ಈಗೇನು ಮಾಡ್ತಾ ಇದ್ದೀರಿ ಮಿಸ್ಟರ್ ಲಕ್ಷ್ಮೀನಾರಾಯಣ್? ಇಷ್ಟು ದಿವಸ ವ್ಯವಸಾಯ ಮಾಡ್ತಾಯಿದ್ದ. ಅವರಿಗೆ 5 ಎಕರೆ ಜಮೀನಿದೆ. ಈಗ ವ್ಯವಸಾಯ ಬೇಡವಂತೆ, ಅದಕ್ಕೆ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಸೇಲ್ಸ್ಮನ್ ಕೆಲಸ ಕೊಡಿಸಿ ಅಂತ ಬಂದಿದ್ದಾರೆ. ಏನು ಬೆಳೀತಿದ್ರಿ ಜಮೀನಲ್ಲಿ? ಮಲ್ಲಿಗೆ ಹೂವು, ಕನಕಾಂಬರ ಹೂವು ಬೆಳೀತಾ ಇದ್ವಿ ಸರ್. ಹೌದಾ? ಮತ್ತು ಯಾಕೆ ಈಗ ಈ ಬದಲಾವಣೆ, ವ್ಯವಸಾಯ ಬೇಡ ಉದ್ಯೋಗಕ್ಕೆ ಹೋಗಬೇಕು ಅಂತ? ಅದು ಇವನ ಫ್ರೆಂಡ್ಸ್ ಎಲ್ಲ ಸಿಟಿ ಸೇರಿಬಿಟ್ಟಿದ್ದಾರೆ. ಹಳ್ಳಿಲಿ ಇವನಿಗೊಬ್ಬನಿಗೆ ಬೇಜಾರು. ಜೊತೆಗೆ ನೀಲಿ ಶರ್ಟು, ನೀಲಿ ಟೈ, ಪ್ಯಾಂಟು, ಬೂಟ್ಸು ಅದೆಲ್ಲ ಹಾಕಬೋದಲ್ಲ ಸರ್? ಅದೇ ಯೂನಿಫಾರ್ಮು ನಮ್ಮ ಸೂಪರ್ ಮಾರ್ಕೆಟಲ್ಲಿ.
ಬರೀ ಬೂಟ್ಸು ಟೈಪ್ ಪ್ರಶ್ನೆ ಅಲ್ಲ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ಹಾಯಾಗಿ ಸಿಟಿಯಲ್ಲಿ ಕೆಲಸ ಮಾಡಿಕೊಂಡು ಟಿ ವಿ ನೋಡ್ಕೊಂಡಿದ್ದಾರೆ. ನಾವು ಮಾತ್ರ ಯಾಕೆ ಸರ್ ಮಣ್ಣು ಕೆಸರು ಅಂತ ಕೆಲಸ ಮಾಡ್ಕೊಂಡಿರಬೇಕು? ಒಂದು ಟಿ ವಿ ನೋಡೋಣ ಅಂದರೆ ಕರೆಂಟ್ ಇರಲ್ಲ ಸರ್. ಹಳ್ಳಿ ಪೂರ ಕತ್ಲು ರಾತ್ರಿ ಆದರೆ. ಜೊತೆಲಿ ಲೇಬರ್ ಪ್ರಾಬ್ಲಮ್ ಸರ್. ಡಬ್ಬಲ್ ದುಡ್ಡು ಕೊಡ್ತೀವಿ ಅಂತಂದ್ರೂ ಕೆಲಸ ಮಾಡೋರು ಸಿಗಲ್ಲ. ನಮ್ಮ ತಂದೆಯವರಿಗೆ ಕಂಟಿ ಮೇಷ್ಟ್ರು ಚೆನ್ನಾಗಿ ಪರಿಚಯ. ಅದಕ್ಕೆ ಇವ್ರು ಕೆಲಸ ಮಾಡೋ ಸೂಪರ್ ಮಾರ್ಕೆಟಲ್ಲಿ ನಂಗೊಂದು ಕೆಲಸ ಕೊಡಿಸೋಕೆ ಹೇಳಿ ಅಂತ ನಮ್ಮ ತಂದೆಯವ್ರು ಕೇಳಿಕೊಂಡೆ. ನೋಡಿ ಮೇಸ್ಟ್ರೆ, ಇಡೀ ರುದ್ರಾಂಚಲ ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ಹೋದರೂ ಇದೇ ಸ್ಥಿತಿ. ಯಾರಿಗೂ ವ್ಯವಸಾಯ ಮಾಡೋಕ್ಕೆ ಆಸಕ್ತಿ ಇಲ್ಲ. ಯೋಚನೆ ಮಾಡಿ, ನಾವು ಈ ಸ್ಥಿತಿಗೆ ತಲುಪಿಬಿಟ್ಟ ಮೇಲೆ ಆಹಾರದ ಉತ್ಪಾದನೆ ಕಂಪ್ಲೀಟ್ ನಿಂತು ಹೋಗ್ಬಿಟ್ರೆ ಈ ರಾಜ್ಯದ ಗತಿ ಏನು ಮುಂದೆ? ಬೇರೆ ದೇಶದಿಂದ ಬರ್ತಕ್ಕಂಥ ಅಕ್ಕಿ ಗೋಧಿಗೆ ಬೆಗ್ಗರ್ಸ್ ಆಗಿ ನಿಂತ್ಕೋಬೇಕಾಗತ್ತೆ. ಏನು ಸರ್, ನೀವು ಡೆಲ್ಲಿಲಿ ಇತ್ಕೊಂಡು ಮಿನಿಸ್ಟರ್ ಆಗಿದ್ದೀರಾ? ನೀವೇ ಹೀಗೆ ಹೇಳಿದ್ರೆ ಹೇಗೆ ಸರ್? ಇದನ್ನೆಲ್ಲ ನೀವು ಸರಿ ಮಾಡೋಕ್ಕಾಗಲ್ಲ ಸರ್? ಮಿನಿಸ್ಟರ್ ಆಗಿದ್ದೆ ನಿಜಾನಪ್ಪ. ನಾನೇನು ದೇವ್ರ ಎಲ್ಲ ಒಂದು ಕ್ಷಣದಲ್ಲಿ ಸುಧಾರಿಸ್ಬಿಡೋದಕ್ಕೆ? ಮೇಸ್ಟರ್, ನಿಮಗೆ ಗೊತ್ತು, ನಮಗೆ ಸ್ವಾತಂತ್ರ್ಯ ಬಂದಲಾಗಾಯಿತು. ಎಲ್ಲ ಸರ್ಕಾರಗಳು ಸತತವಾಗಿ ಅನುಸರಿಸಿದ ತಪ್ಪು ಆರ್ಥಿಕ ನೀತಿಯಿಂದ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಇವುಗಳ ಮಧ್ಯೆ ವ್ಯತ್ಯಾಸ ಬಂದ್ಬಿಡ್ತು. ಗ್ರಾಮೀಣ ಪ್ರದೇಶಗಳನ್ನ ನಾವು ಅಲಕ್ಷ್ಯ ಮಾಡಿದ್ವಿ. ನಮ್ಮ ಬಂಡವಾಳ ಹೂಡಿಕೆ, ಬೆಳವಣಿಗೆ, ಅಭಿವೃದ್ಧಿ ಎಲ್ಲ ಕೂಡ ನಗರದಲ್ಲೇ. ಯಾರು ಹಳ್ಳಿಯಲ್ಲಿ ಕೊಳೆಯಕ್ಕೆ ಇಷ್ಟಪಡ್ತಾರೆ? ವಲಸೆ ಹೋಗೋಕ್ಕೆ ಶುರುವಾದ. ಯೋಗ್ಯವಾಗಿರ್ತಕ್ಕಂಥ ಕೃಷಿ ಭೂಮಿ ಇವತ್ತು ಹಾಗೆ ಬಿದ್ದುಬಿಟ್ಟಿದೆ, ಪಾಳು ಬಿದ್ದಿದೆ. ಯಾರು ಒಬ್ಬರು ಯೋಚನೆ ಮಾಡ್ತಾ ಇಲ್ಲ. ಕಡೆಗೆ ಯಾವತ್ತೋ ಒಂದು ದಿವಸ ಇದು ಬುಗಲದ್ದು ನಮ್ಮ ಮೈ ಮೇಲೆ ಬಿದ್ದಾಗ ಆವಾಗ ಎಲ್ಲರೂ ಎದ್ದು ಕೂತ್ಕೊಳ್ತಾರೆ. ಅದೇ ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ನೋಬಡಿ ಈಸ್ ಥಿಂಕಿಂಗ್. ಆಹಾರ ಉತ್ಪಾದನೆ ಕಂಪ್ಲೀಟ್ ಕುಂಠಿತ ಆಗಿಬಿಡುತ್ತೆ. ನಾವು ಬೆಳೆ ಹಂಗಿಲ್ಲ, ಆಕಾಶದಿಂದ ಆಹಾರ ಏನು ಉದುರೋದಿಲ್ಲ. ಅವಾಗ ಏನು ಮಾಡಬೇಕು? ಊಟ ಮಾಡಬೇಕಲ್ಲ. ಬೇರೆ ದೇಶಗಳು ಬೆಳೀತಕ್ಕಂಥವ್ರು ಕೊಡೋದಕ್ಕೆ ಭಿಕ್ಷುಕರ ಥರ ಕಾಯಬೇಕಾಗುತ್ತೆ ನಾವು. ಆ್ಯಕ್ಚುಲಿ ಅರ್ಧದಷ್ಟು ಕೃಷಿ ಯೋಗ್ಯ ಜಮೀನು ಈ ಕಾರಣಕ್ಕಾಗೇ ಪಾಳು ಬಿದ್ದಿದೆ. ಸಕ್ಕರೆ ಹಾಕ್ಬಿಟ್ಟಿದ್ದೀನಿ, ಪರವಾಗಿಲ್ವಾ? ಅಯ್ಯೋ, ಏನು ಚಿಂತೆ ಮಾಡಬೇಕು. ನನಗೆ ದೇವ್ರ ದಯಿಂದ ಶುಗರ್ ಏನು ಸಮಸ್ಯೆ ಇಲ್ಲ. ಮುದ್ದೆ, ಸಾರು, ಮಜ್ಜಿಗೆ ಎಲ್ಲೋದ್ರೂ ಇಷ್ಟೇ ನನ್ನ ಊಟ. ಏನಮ್ಮ ನಿವೇದಿತಾ, ಮುಂದೆ ಏನು ಕಾರ್ಯಕ್ರಮ, ಏನು ಆಲೋಚನೆ ಮಾಡಿದ್ಯಾ? ಒಂದು ಹೊಸ ಟಿ ವಿ ಚಾನಲ್ ಓಪನ್ ಮಾಡಬೇಕು ಅಂತ ಹೊರಟಿದ್ದಾಳೆ, ಪ್ರತಿಬಿಂಬ ಅಂತ, ಪಾರ್ಟ್ನರ್ಶಿಪ್ಪಲ್ಲಿ. ಪಾರ್ಟ್ನರ್ ಆಗಿ ಎಷ್ಟು ಕೋಟಿ ಹಾಕ್ತಾ ಇದೆಯಮ್ಮ? ಕೋಟಿನ? ಏನು ಸರ್ ತಮಾಷೆ ಮಾಡ್ತಿದ್ರಾ? ದುಡ್ಡೆಲ್ಲ ನಮ್ಮ ಅತ್ತೆದು ಸರ್. ಇವಳು ಓರ್ಗಿತ್ತಿದ್ದಾಳಲ್ಲ ಸರ್, ದೇವ್ಯಾನಿ ಅಂತ, ತಾಟ್ಗಿತ್ತಿ ಸರ್ ಅವಳು ಆ ಚಾನಲ್ಗೆ ಬಂದಮೇಲೆ ಉಪಾಯ ಮಾಡಿ ಇವಳನ್ನ ಆ ಚಾನಲಿಂದಲೇ ಓಡಿಸ್ಬಿಟ್ಲು. ಅದಕ್ಕೆ ಇವಳ ಅತ್ತೆ ಕೋಪ ಬಂದ್ಬಿಟ್ಟು 32 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸರ್, ಹೊಸ ಚಾನಲ್ ಶುರು ಮಾಡಲಿ ಇವಳು ಅಂತ. ಮುಂದಿನ ಗುರುವಾರ ಚಾನಲ್ ಓಪನಿಂಗ್ ಇಟ್ಕೊಂಡಿದ್ದೀವಿ ಸರ್. ವೆರಿ ಗುಡ್. ಅದಕ್ಕೆ ನಿಮಗೆ ಫೋನ್ ಮಾಡ್ತಾ ಇದ್ದೆ, ನೀವೇ ಬಂದು ನಮ್ಮ ಚಾನಲ್ ಇನಾಗ್ರೇಟ್ ಮಾಡಿಕೊಡ್ಬೇಕು. ಭಾಳ ಸಂತೋಷ ನಿವೇದಿತಾ. ಬಟ್ ಒಂದು ಚಿಕ್ಕ ಸಮಸ್ಯೆ ಇದೆಯಮ್ಮ. ಮುಂದಿನ ಗುರುವಾರ ಬ್ರೆಜಿಲ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಎಲ್ಲ ದೇಶಗಳ ಪರಿಸರ ಖಾತೆಯ ಸಚಿವರು ಬರ್ತಾ ಇದ್ದಾರೆ. ಒಂದು ಸಮಾವೇಶ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್. ನಾನು ಮೊದಲೇ ಕಮಿಟ್ ಆಗಿದ್ದೀನಿ, ಅದರಿಂದ ಅನಿವಾರ್ಯವಾಗಿ ಅಲ್ಲಿಗೆ ಹೋಗಲೇಬೇಕಾಗುತ್ತೆ. ಬಟ್ ಮೈ ಬೆಸ್ಟ್ ವಿಶಸ್ ಆರ್ ವಿತ್ ಯು.
ಥ್ಯಾಂಕ್ ಯು ಸರ್. ನಿವೇದಿತಾ, ನೀನು ನೆಮ್ಮದಿಯಾಗಿದ್ದರೆ ನನಗೆ ನೆಮ್ಮದಿ ಇರೋದಿಲ್ಲ. ಪುನಃ ನಿನಗೆ ಕಷ್ಟ ಕೊಡಬೇಕು ಅಂತ ಹೇಳಿ ಬಂದಿದ್ದೀನಮ್ಮ. ಸರ್, ಏನಿಲ್ಲಮ್ಮ, ನೀನು ಚೇರ್ಮನ್ನಾಗಿ ಹೈಪವರ್ ಕಮಿಟಿಗೆ ಕೆಲಸ ಮಾಡ್ತಾಯಿದ್ದೆ, ಅಪಾಯಿಂಟ್ ಮಾಡಿದ್ವಿ. ಬಹಳ ದಕ್ಷತೆಯಿಂದ ಕೆಲಸ ಮಾಡಿದೆ. ದುರ್ದೈವ ಏನೇನೋ ನಡೆದು ಹೋಯಿತು, ನೀನು ಅಲ್ಲಿಂದ ನಿರ್ಗಮಿಸಬೇಕಾಯಿತು. ನನ್ನ ಆಸೆ ಪುನಃ ನೀನು ಹೈಪವರ್ ಕಮಿಟಿಯ ಚೇರ್ಮನ್ನಾಗಿ ಬಂದು ಕೆಲಸ ಮಾಡಬೇಕು ಅಂತ ಹೇಳಿ, ಅದಕ್ಕೆ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದೆಮ್ಮ. ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ನಮಗೆ ಭಯ ಆಗುತ್ತೆ. ಅಮ್ಮ ಭಯ ಪಡೋದ್ರಲ್ಲಿ ಅರ್ಥ ಇದೆ. ನಿನಗೂ ಭಯನೇನಮ್ಮ ನಿವೇದಿತಾ? ಭಯ ಅಂತಲ್ಲ ಸರ್. ಇವತ್ತು ಬಿಂಗಾ ಸರ್ರು ಜೈಲಿಗೆ ಹೋಗಿರ್ಬೋದು, ಆದರೆ ಬಿಂಗಾ ಅವ್ರು ತರದವರೇ 100 ಜನ ಈ ರಾಜ್ಯದ ಬೇರೆ ಬೇರೆ ಕಡೆ ಇರ್ತಾರಲ್ವಾ ಸರ್. ತಪ್ಪು ತಿಳ್ಕೊಬೇಡಿ ಸರ್. ಅವತ್ತು ನೀವೇ ಮಾತಿನ ಮಧ್ಯ ಹೇಳ್ತಾ ಇದ್ರಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟ್ರು ಕೂಡ ಇಂಥವ್ರನ್ನೇ ಸಪೋರ್ಟ್ ಮಾಡ್ತಾರೆ ಅಂತ. ಕಾಲ ಕೆಟ್ಟದ್ದು ಸರ್. ಆಸೆ ದೊಡ್ಡದು, ಆದರ್ಶ ಕಡಿಮೆ, ದುರಾಸೆ ಜಾಸ್ತಿ. ಅದಕ್ಕೆ ಈ ಕಾಲದಲ್ಲಿ ಯಾರು ಬೇಕಾದರೂ ಕರಪ್ಟ್ ಆಗ್ಬೋದು. ನಿಮ್ಮ ಸರ್ಕಾರದಲ್ಲೇ ನಿಮ್ಮಂಥವ್ರು ಕಡಿಮೆ ಆಗಿಬಿಟ್ಟಿದ್ದಾರೆ. ಇಂಡೈರೆಕ್ಟಾಗಿ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಸರ್, ಆದರೆ ಡೈರೆಕ್ಟಾಗಿ ಫೈಟ್ ಮಾಡಬೇಕಾಗಿರೋಳು ನಾನು. ಎಷ್ಟು ದಿನ ಅಂತ ಸಾಧ್ಯ ಸರ್? ನೀನು ಜಾಣೆ, ನಿನಗೆ ಅರ್ಥವಾಗುತ್ತೆ. ಇಡೀ ಇತಿಹಾಸ ಅವಲೋಕನ ಮಾಡಿ ನೋಡಿದಾಗ ಯಾವುದೇ ಕ್ಷೇತ್ರದಲ್ಲಿ ಯೋಗ್ಯರಿಗೆ, ಅರ್ಹರಿಗೆ, ಒಳ್ಳೆ ಜನರಿಗೆ ಯಾರೂ ಸನ್ಮಾನ ಮಾಡಿ ಕರೆಯೋದಿಲ್ಲ, ರಸ್ತೆ ಖಾಲಿ ಇಟ್ಕೊಳ್ಳೋದಿಲ್ಲ. ಹೋರಾಟದ ಹಾದಿಯೇ ಅವ್ರುಗಳಿದಿರ್ತಕ್ಕಂಥ ಮಾರ್ಗ. ನಿನ್ನನ್ನು ಮೊದಲು ಚೇರ್ಪರ್ಸನ್ ಮಾಡೋವಾಗಲೂ ಈ ಡೆಪ್ಟಿ ಪ್ರೈಮ್ ಮಿನಿಸ್ಟ್ರು ಬಹಳ ವಿರೋಧ ಮಾಡಿದರು. ಪುನಃ ಮೊನ್ನೆ ನಾನು ಇದಕ್ಕೆ ಪ್ರಧಾನಮಂತ್ರಿಗಳ ಒಪ್ಪಿಗೆ ತಗೋಬೇಕಂದ್ರೆ ಅವ್ರು ಅಡ್ಡ ಬಿದ್ದರು. ನಾನು ಪ್ರೈಮ್ ಮಿನಿಸ್ಟರ್ನ ಕನ್ವಿನ್ಸ್ ಮಾಡಿದೆ, ಅವ್ರು ಒಪ್ಕೊಂಡ್ರು. ಹೌದು, ಕರೆಕ್ಟ್, ನೀವು ಹೇಳೋದ್ರಲ್ಲಿ ಅರ್ಥ ಇದೆ, ಆ ಹೆಣ್ಮಗಳನ್ನು ಪುನಃ ನೇಮಕ ಮಾಡಬೇಕು ಅಂತ ಹೇಳಿ ತಮ್ಮ ಒಪ್ಪಿಗೆ ಕೊಟ್ಟರು. ಇದು ನಮಗೊಂಥರ ನೈತಿಕ ಗೆಲುವು. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್ ಸರ್. ನಾ ಹೋರಾಟ ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಸರ್. ನನ್ನ ಚಾನಲ್ ಮುಖಾಂತರ ಇದ್ರ ಬಗ್ಗೆ ಅವೇರ್ನೆಸ್ ಹುಟ್ಟಿಸ್ತೀನಿ ಸರ್. ಇದ್ರ ಬಗ್ಗೆ ಜನಕ್ಕೆ ಬರುತ್ತಲ್ಲ ತಿಳುವಳಿಕೆ, ಅದು ಸರ್, ಅದು ನಿಜವಾದ ಹೋರಾಟದ ಅಸ್ತ್ರ. ಈಗ ನಿಮ್ಮ ಆಫರ್ನ ಏನಾದರೂ ಒಪ್ಕೊಂಡ್ರೆ ನಾನು ಚಾನಲಲ್ಲೂ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಕಮಿಟಿಲೂ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಸರ್, ಅವಳಿಗೆ 1000 ಪ್ರಾಬ್ಲಮ್ಸ್ ಇದೆ. ಅವಳ ಪರ್ಸ್ನಲ್ ಲೈಫು ಚೆನ್ನಾಗಿಲ್ಲ. ಈ 2 ವರ್ಷದಲ್ಲಿ ಒಂದು ದಿನ ಅವಳಿಗೆ ನೆಮ್ಮದಿಯಾಗಿರೋಕ್ಕಾಗಿಲ್ಲ. ನಿವೇದಿತಂಗೆ ಈ ಜವಾಬ್ದಾರಿ ಬೇಡ ಅಂತ ತಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟ ಮೇಲೆ ತಾವು ಹೇಗೆ ಹೇಳಿದ್ರೋ ಹಾಗೆ. ಮೇಸ್ಟ್ರೆ, ಭಾಳ ದೊಡ್ಡ ಜವಾಬ್ದಾರಿ ಹಾಕ್ಬಿಟ್ರಿ ತಾವು ನನ್ನ ಮೇಲೆ. ನಾನು ಬರೇ ಮಂತ್ರಿಯಾಗಿಲ್ಲಿ ವರ್ತಿಸೋ ಹಾಗಿಲ್ಲ, ನಿಮ್ಮ ಸ್ಥಾನಕ್ಕೆ ಒಂದು ಕ್ಷಣ ನಾನು ಬಂದು ತಂದೆ ಥರನೇ ವರ್ತಿಸಬೇಕಾಗುತ್ತೆ. ಮಾಧ್ಯಮ ಏನು ಕಡಿಮೆ ಶಕ್ತಿ ಇರ್ತಕ್ಕಂಥ ಒಂದು ಆಯುಧ ಏನಲ್ಲ. ಅವಳಿಗೆ ಒಳ್ಳೆಯದಾಗಲಿ. ನಮ್ಮ ದೇಶ ಭಾಳ ವಿಚಿತ್ರವಾದ ದೇಶಮ್ಮ. ಈ ಆಯ್ಕೆ ಸಮಸ್ಯೆ ಬಂದಾಗ ವೈಯಕ್ತಿಕ ಸುಖಕ್ಕೆ ಆಸೆ ಪಡ್ತಕ್ಕಂಥವರೇ ಹೆಚ್ಚಾಗ್ತಾ ಇದ್ದಾರೆ. ದಿವಸ ವಾತಾವರಣ ಅವ್ರಿಗೆ ಅನುಕೂಲವಾಗಿ ಬರ್ತಾ ಇದೆ. ತ್ಯಾಗ, ಆದರ್ಶವೆಲ್ಲ ಮಾಯ ಆಗಿ ಹೋಗ್ತಾ ಇದೆ.
ನೋಡಿ ಲಕ್ಷ್ಮೀನಾರಾಯಣ್ ನಮ್ಮ ಎದುರಿಗೆ ಜಸ್ಟ್ ನಾವೇನು ಕರೆಸಿದ್ದಲ್ಲ, ಬೈ ಚಾನ್ಸ್ ಬಂದಿದ್ದಾರೆ ಆತ. ಅದ್ರ ಮುಂದೆ ಆಯ್ಕೆ ಭಾಳ ಸರಳ. ಈಗ ತಾನು ಸೂಟು ಬೂಟು ಟೈ ಎಲ್ಲ ಹಾಕ್ಕೊಂಡು ಇಂಟರ್ನೆಟ್ಟಲ್ಲಿ ಕೆಲಸ ಮಾಡಿಕೊಂಡು ಸುಖವಾಗಿ ಹೋಗಿ ಸಿಟಿಯಲ್ಲಿ ಜಲಸ ಮಾಡಬೇಕಾ? ವೈಯಕ್ತಿಕ ಸುಖ ಶರೀರಕ್ಕೆ, ಸ್ವಾಭಿಮಾನ ಎಲ್ಲ ಬಿಟ್ಬಿಡೋದು. ಅಲ್ಲಿ ಏನೇ ಅಪಮಾನ ಆದರೂ ನುಂಗ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಒಂದು ಜಿದ್ದಾಳ ಥರ ಕೆಲಸ ಮಾಡ್ತಕ್ಕಂಥದ್ದು ಈ ಸ್ವತಂತ್ರ ಜೀವನನ ಬಿಟ್ಟು, ಅಥವಾ ಆದರ್ಶಗಳಿಗೆ ಅಂಟಿಕೊಂಡು ವೈಯಕ್ತಿಕ ಸುಖನ ತೊರೆದು ಇಲ್ಲಿ ತನ್ನ ಜೀವನ ಸಾಗಿಸೋದು ಅಂತ. ಎಷ್ಟು ಬೇಕು ಚಾಯ್ಸ್ ಯಾರಿಗೆ ಆಗಲಿ ಆಟೋಮೆಟಿಕ್ಕಾಗಿ ಅಯ್ಯೋ ಬಿಡಪ್ಪ ಇವ್ರ ಕತೆ ಕಟ್ಕೊಂಡು ನಮಗೇನಾಗಬೇಕು, ನಾನು ಸುಖವಾಗಿದ್ದರೆ ಸರ್. ಹೆತ್ತವರು ಅದನ್ನೇ ಬಯಸ್ತಾರೆ, ಹುಡುಗರು ಅದನ್ನೇ ಬಯಸ್ತಾರೆ, ಹೆಣ್ಣು ಕೊಡೋರು ಅದನ್ನೇ ಬಯಸ್ತಾರೆ, ಸುತ್ತಮುತ್ತಲಿರೋರು ಅದನ್ನೇ ಬಯಸ್ತಾರೆ. ಇನ್ನು ಆದರ್ಶಗಳನ್ನ ಹೇಳೋರು ಯಾರು? ಸರ್, ನನಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ ಸೇಲ್ಸ್ಮ್ಯಾನ್ ಕೆಲಸ ಬೇಡ ಸರ್. ನಾನು ಹಳ್ಳಿನಲ್ಲಿ ವ್ಯವಸಾಯನೇ ಮುಂದುವರಿಸ್ತೀನಿ ಸರ್. ಅರೆ ಶಬಾಷ್, ನನ್ನ ಎಲ್ಲ ಪ್ರಯತ್ನ ಸಾರ್ಥಕ ಆಯಿತು ಅಂತ ಆಯಿತು. ನೋಡಿ, ದೇರ್ ಇಸ್ ಎ ಚೇಂಜ್ ಇನ್ ಇಟ್. ನೀನು ಅಂಜಬೇಕಾಗಿಲ್ಲ. ಈಗ ಕತ್ಲು ಕಾಣ್ತಾ ಇದೆ ನನಗೆ. ದಾರಿ ಹೋಗ್ತಾ ಹೋಗ್ತಾ ಡೆಫಿನೆಟಾಗಿ ನೀನು ಬೆಳಕು ನೋಡ್ತೀಯ. ನೀನೊಂದು ಚಿಕ್ಕ ಹಣತೆ ಇದ್ದಂತೆ. ಈ ಇಡೀ ಕತ್ತಲನ್ನು ಸುಟ್ಟಾಕ್ತಕ್ಕಂಥ ಶಕ್ತಿ ನಿನಗಿದೆ. ನಿನ್ನ ಕಾಂಟ್ರಿಬ್ಯೂಷನ್ನು ಇಟ್ಸ್ ಗೋಯಿಂಗ್ ಟು ಬಿ ಅ ಮಾಡೆಲ್. ಬಣ್ಣ ತಿಂದು ಸಿಹಿ ಹಣ್ಣ ಕೊಡು.